ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಈ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯ ವೃತ್ತಿ ಬಾಂಧವರೇ ಹಾಗೂ ನನ್ನ ಸಹೋದ್ಯೋಗಿ ಗುರುಮಾತೆಯರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಬಂದ ತಕ್ಷಣ ನೋಡಿದೆ ಇಷ್ಟು ಗ್ರ್ಯಾಂಡ್ ಫಂಕ್ಷನ್ ಎಲ್ಲೋ ಒಂದ್ ಕಡೆ ಬಂದಿದ್ವೇನೋ ಅನಿಸ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ ತಕ್ಷಣ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿವೇನೋ ಆ ಥರ ಅನಿಸಿ ನನಗೆ ಇಮೋಷನಲ್ಲು ಆಯ್ತು. ಫಸ್ಟಿಗೆ ಬಂದ ತಕ್ಷಣ ನಾವು ಯಾವುದೋ ಒಂದು ಗ್ರ್ಯಾಂಡ್ ಫಂಕ್ಷನ್ ಬಂದಿವೇನೋ. ಒಳಗಡೆ ಬಂದ ತಕ್ಷಣ ನನಗೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿನಿಗೆ ನೋಡಿ ಇನ್ನೊಂದು ಹೇಳ್ಬೇಕಂತಂದ್ರೆ, ನಮ್ಮೂರು ಬಿಜಾಪುರ. ಫಸ್ಟ್ ನಾನು ಅಪಾಯಿಂಟ್ ಆಗಿದ್ದೆ ಸತ್ತಿಯವರಿಗೆ. ನಂಗೆ ಮೊದಲಿಗೆ ಗೊತ್ತಿರಲಿಲ್ಲ ಸತ್ತಿ ಎಲ್ಲೈತೆ ಅನ್ನೋದು ಗೊತ್ತಿದ್ದಿಲ್ಲ. ಸತ್ತಿಯವರಿಗೆ ಹೆಸರೇ ನಾನು ಕೇಳಿದ್ದಿಲ್ಲ. ಆಮೇಲೆ ನಾನು ಎಲ್ಲಿ ಬಂದ್ಬಿಟ್ನಪ್ಪ, ನಾ ಸತ್ತಿಗೆ ಹೆಂಗೆ ವರ್ಕ್ ಮಾಡ್ತೀನಿ, ಬಿಜಾಪುರದಿಂದ ಹೆಂಗೆ ಅಡ್ಡಾಡೋದು. ನಾನು ಅದೇ ಫಸ್ಟ್ B.Ed ಮುಗಿದ ತಕ್ಷಣ ನಾನು ಅಪಾಯಿಂಟ್ ಆಗಿಬಿಡ್ತು. ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, PCM ನನ್ನ ವಿಷಯ ಮ್ಯಾಥ್ಸ್. ಆದ್ರೂ ಇಲ್ಲಿ ಸತ್ತಿಯೂರಲ್ಲಿ ಬಂದ ತಕ್ಷಣ ಅಲ್ಲಿ ಎಲ್ಲ ವಿಷಯದವರಿದ್ದರು ಮತ್ತು ಶಿಕ್ಷಕರ ತುಂಬ ಕೊರತೆನೇ ಇತ್ತು. ಆದ್ರೂ ನನಗೆ ಯಾವ್ಯಾವ ವಿಷಯ ಕೊಟ್ಟರು ಆ ಥರ ನಾನು ಹೇಳ್ಕೊಂಡೇ ಹೋದೆ. ನನಗೆ ಗೊತ್ತಾಗಲಿಲ್ಲ ಯಾವ ವಿಷಯ ಹೇಳಬೇಕು. ಅಂದರೆ ಒಂದು ವರ್ಷ ನಾನು ಇಂಗ್ಲೀಷ್ ಹೇಳಿದೆ, ಒಂದು ವರ್ಷ ಹಿಂದಿ ಹೇಳಿದೆ, ಹೀಗಾಗಿ ಎಲ್ಲರೂ ಹೇಳಿದೆ. ಸಪೋರ್ಟಿವ್ ಆಗಿ ನಮ್ಮೆಲ್ಲ ಸ್ಟೂಡೆಂಟ್ಸ್, ಸತ್ತಿಯೂರಿನ ಸ್ಟೂಡೆಂಟ್ಸ್ ಹಾಗೂ ಶಿಕ್ಷಕರು. ಆನಂತರ ಪಾಟೀಲ್ ಮೇಡಮ್ ಅವರು ಬಂದರು. ನಂತರ ಎಲ್ಲರೂ ಅಪಾಯಿಂಟ್ ಆದರು. ಮಂಜುಳಾ ಮೇಡಮ್, ರೆಡ್ಡಿ ಸರು ಹಾಗೂ ರೇಣುಕಾ ಮೇಡಮ್ ಅವರು, ಆಮೇಲೆ ಮತ್ತೆ ಇವರು ಚಲಪಾಡು ಸರ್ ಬಂದರು, ಆಮೇಲೆ ತಳವಾರ್ ಸರ್ ಬಂದರು. ನಮಗೆ ಒಂದು ಫ್ಯಾಮಿಲಿ ಥರ ಅನಿಸ್ಬಿಡ್ತು. ಸ್ಕೂಲ್ ಅಂತಂದ್ರೆ ತುಂಬ ಇಷ್ಟ. ನನಗೆ ಅವಾಗ ಬಿಜಾಪುರಿಂದ ಬರ್ತೀನಿ ಅಂದರೆ ಆ ಥರ ಅನಿಸ್ಲೇ ಇಲ್ಲ. ಏನಂತಂದ್ರೆ ನಾನೇ ನನ್ನ ಸ್ವಂತ ಊರಿಗೆ ಬರ್ತಾ ಇದ್ದೀನೇನೋ. ಡೈಲಿ ಸತ್ತಿಯೂರಿಗೆ ಬರೋದಂತ ನಾನು ಎಷ್ಟಂತಂದ್ರೆ 14 ವರ್ಷ ಅಲ್ಲಿ ಸರ್ವಿಸ್ ಇದ್ರೂ ನನಗೆ ಆ ಥರ ಅನ್ನಿಸ್ಲೇ ಇಲ್ಲ. ಎಷ್ಟು 4 ವರ್ಷ ಮಾಡಿದ್ರೇನೋ ಅನ್ನಿಸ್ತಾನೆ. ಆದರೂ ನೀವೆಲ್ಲ ನಮ್ಮನ್ನೆಲ್ಲ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಗುರುತಿಸಿ ಇಷ್ಟು ವರ್ಷ ಆದ್ರೂ ನೀವು ಮತ್ತೊಮ್ಮೆ ನಮ್ಮೆಲ್ಲ ನೆನಪು ಮಾಡಿಕೊಂಡು ನಿಮ್ಮ ಸಮ್ಮೇಳನದಲ್ಲಿ ನಮಗೂ ಒಂದು ಭಾಗಿಯಾಗುವಂತೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನೀವೆಲ್ಲ ನಾವೆಲ್ಲ ಅವಾಗ ಪಾಠ ಮಾಡುವಾಗ ಮುಂದೆ ನೀವು ಏನಾದರೂ ಒಂದು ಗುರಿಯನ್ನು ಮುಟ್ಲಿ, ನಮ್ಮ ವಿದ್ಯಾರ್ಥಿಗಳು ಒಂದು ಮುಂಚೂಣಿಯಲ್ಲಿ ಹೋಗಲಿ, ಯಾವುದೇ ಒಂದು ಸ್ಥಾನಕ್ಕೆ ಅಥವಾ ಮಟ್ಟಕ್ಕೆ ಏರಲಿ, ನಮ್ಮ ಶಾಲೆಯ ಸಾಧನೆ ಹಾಗೂ ನಿಮ್ಮೆಲ್ಲರ ಕೀರ್ತಿಯು, ನಮ್ಮ ಶಾಲೆಯ ಕೀರ್ತಿ, ನಮ್ಮ ಊರಿನ ಕೀರ್ತಿ ಮುಂದೆ ಹೋಗಲಿ ಅಂತೇಳಿ ಆ ಥರ ನಾವು ನಿಮ್ಗೆ ಏನಾದರೂ ನಾವು ಬೈದು ಬಡಿದು ಕಲಿಸಿರ್ಬೋದು. ಆದರೆ ಇದೆಲ್ಲ ಏನಪ್ಪ ಅಂತಂದ್ರೆ ನಿಮ್ಮ ಫ್ಯೂಚರ್ ಒಳ್ಳೆಯದಾಗಿ